ಕುಡಿಯುವ ನೀರಿನ ಟ್ಯಾಂಕ್ ಕಟ್ಟೆಯ ಮೇಲೆ ವಾಮಾಚಾರ, ತಲೆಬುರುಡೆ, ಮೂಳೆ ಇಟ್ಟು ಮಾಟ ಮಂತ್ರ, ಬೆಚ್ಚಿ ಬಿದ್ದ ಜನರು. ಕುಡಿಯುವ ನೀರಿನ ಟ್ಯಾಂಕ್ ಕಟ್ಟೆಯ ಮೇಲೆ ವಾಮಾಚಾರ ಮಾಡಿ ಮಾಟ ಮಂತ್ರ ಮಾಡಿರುವ ಘಟನೆ ಬಳ್ಳಾರಿ ನಗರದ 16ನೇ ವಾರ್ಡಿನ ಮಾರ್ಕಂಡೇಯ ಕಾಲೋನಿಯಲ್ಲಿ ನಡೆದಿದೆ. ಮಾರ್ಕಂಡೇಯ ಕಾಲೋನಿಯಲ್ಲಿರುವ ಕುಡಿಯುವ ನೀರಿನ ಕಟ್ಟೆಯ ಮೇಲೆ 4 ತಲೆಬುರುಡೆ, ಮೂಳೆ, ದೀಪ, ಕುಂಕುಮ ಇಟ್ಟು ಕೂದಲನ್ನ ಸುಟ್ಟು ಮಾಟ ಮಂತ್ರ ಮಾಡಿಸಿದ್ದಾರೆ. ವಾಮಾಚಾರ ಮಾಡಿರುವುದನ್ನ ಕಂಡು ಕಾಲೋನಿ ಜನರು, ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ. ತಾಯಿಯರು ಕೂಡ ಕಳ್ಸೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದು 2ನೇ ಸಲ ಈ ಥರ ಆಗ್ತಿರೋದು. ಫಸ್ಟ್ನೇ ಸಲ ಕೂಡ ಹಿಂಗೆ ಇಟ್ಟಿದ್ರು, ಆಮೇಲೆ ಅಣ್ಣ ರಾಜಣ್ಣ ಬಂದು ಸುಟ್ಟು ಹಾಕಿದ. ಮತ್ತು ಇವಾಗ ಹಿಂಗೆ ಕೂಡ ಹಿಂಗೆ ಮಾಡ್ತಿದ್ದಾರೆ. ಹಂಗೆ ಮಾಡಿ ಮಕ್ಕಳು ಬಂದ್ರೆ ಹೆಂಗೆ ಬರ್ತದೆ? ಫಸ್ಟಿಗೆ ಬುಡ ಇಟ್ಟಿದ್ರು, ಬುಡ ಬಂದೆ ದೀಪ, ದೊಡ್ಡದು ದೀಪ ಇಟ್ಟಿದ್ರು. ಈ ಸಲ ಬುಡಗಳು ಹಾಕಿ ಎಮ್ಮಕೆ ಕೈ ಕಾಲು ಬೊಮ್ಮ ಇಟ್ಟಿದ್ರು, ಎಲ್ಲ ಇಟ್ಟಿದ್ರು. ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಇದಕ್ಕೆ ಬರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ರಾತ್ರಿ ಬಂದಿಟ್ಟು ಅಮಾಸೆ ಅಂತಲ್ಲ, ಹೋಸಲ್ ಸುಮ್ಮನೆ ಇಟ್ಟಿದ್ರು, ಇವಾಗ ಅಮಾಸೆ ಅಂತ ಇಟ್ಟಾರೇನೋ ನನಗೆ ಗೊತ್ತಿಲ್ಲ. ಈ ಸಲ ಕೂಡ ಅಮಾಸೆ ಅಂತ ಇಟ್ಟಿದ್ದಾರೆ. 3 ದಾರಿ ತಲೆಯಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ ಸರ್. 3 ದಾರಿ ಕಲಿಬೇಕಂದ್ರೆ ಇಲ್ಲ, ಬೇರೆ ಕಡೆ ಮಸ್ತ್ ಇದೆ, ಎಲ್ಲ ಬಿಟ್ಟರೆ ಆಯ್ತಿಲ್ಲ. ನಡುವು ಓಣಿಗಳಿಗೆ ಎದು ಬಿಡ್ಬೇಕು. ಅಂಗನವಾಡಿ ಭಯ ಬಿಡ್ತಾರೆ ಸರ್. ಮಕ್ಕಳಿಗೆ ಶಾಲೆ ಕಲಿಸೋಕೆ ಭಯ ಬಿಡ್ತಿದ್ದಾರೆ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಹಿಂಗಾಗಿ ಮಕ್ಕಳಿಗೆ ಅಂಗನವಾಡಿ ನಡೆಯೋದು, ಮಕ್ಕಳಿಗೆ ಕೈ ನಡೀತಿದೆ. ನನ್ನ ಹೆಸರು ವಿಜಯಲಕ್ಷ್ಮಿ ಸರ್. ಇವಾಗ 2ನೇ ಸಾಲ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಹುಡುಗರು ದೊಡ್ಡವರು ಎಲ್ಲ ಓಡಾಡ್ತಾ ಇರ್ತಾರೆ, ಮತ್ತೆ ಬೈಕ್ ನೀರಿಗೆ ಬರ್ತಾ ಇರ್ತಾರೆ ಸರ್. ಯಾರಿಗಂದ್ರೆ ಸುತ್ತ ಕೋಪ ಸರ್. ಇಲ್ಲಿ ಯಾರಂತ ಎದಕ್ ಮಾಡ್ತಿದಾರೆ ಎದಕ್ಕೆ ಇಲ್ಲ ಗೊತ್ತಿಲ್ಲ. ಯಾರನ್ನ ಏನಂತ ಅಂದ್ರೆ ಹುಡುಗರು ಇನ್ನ ಜಾಸ್ತಿ ಮಾಡ್ತಿದ್ದಾರೆ, ಯಾರಂತ ಗೊತ್ತಾಗುವಂತ ಸರ್ ನಮಗೆ. ಫಸ್ಟ್ ಸರಿ ಸರ್ ಕುಂಕುಮ ಎಲ್ಲ ಹಾಕಿ ನೋಡಿ ಎಲ್ಲ ಬೊಮ್ಮ ಎಲ್ಲ ಇಟ್ಟು ಇದಾಕಿದ್ರು ಸರ್. ಇವತ್ತು ಜಾಸ್ತಿ ಹಾಕಿದ್ದಾರೆ ಸರ್. ಕುರ್ರೆಗಳು ಬರ್ರೆಂಪಗಳು ಎಲ್ಲ ಹಾಕಿದ್ದಾರೆ. ದೀಪ ಸುತ್ತ ಇಟ್ಟಿದ್ದಾರೆ ಸರ್. ಹಿಂಗ್ ಮಾಡಿದ್ರೆ ಹೆಂಗ? ಅದು ಇವಾಗೇ ಬೇಸಿಲ್ಲ ಸರ್. ಏರಿಯಾದಲ್ಲಿ ಒಬ್ರು ಬಿದ್ರೆ ಒಬ್ರು ಮಕ್ಕಂತ ಇದಾರ. ಈ ತರ ಮಾಡಿದ್ರೆ ಹೆಂಗ ಆಗ್ತೈತೆ ಅಂತ ಭಯ ಬೀಳಕ್ಕಿದೆ ಸರ್ ಇಲ್ಲಿ ಜನ. ಏನೋ ಅಂತ ಗೊತ್ತಿಲ್ಲ ಸರ್. ರಾತ್ರಿ ಮಾಡ್ತಾರ ಕನ್ಫರ್ಮ್. ಯಾರನ್ನೊಬ್ರು ಸಿಕ್ಕಿದ್ರೆ ನಾವು ಸುತ್ತ ಅವ್ರನ್ನ ಇದು ಮಾಡ್ತೀವಲ್ಲ ಸರ್. ಸಿಕ್ಕಿದ್ದಂಗ ಅವ್ರು ಮಾಡಿದ್ರೆ ನಾವೇನ್ ಮಾಡ್ಬೇಕು? ಆ ತರ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಸರ್. ಇವತ್ತು ಧೈರ್ಯ ಮಾಡಿ ಎಲ್ಲರೂ ಈ ತರ ಇವಾಗ ನಿಮ್ಗೆ ಹೇಳಿದ್ದಾರೆ ಸರ್.